ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಶ್ರದ್ಧೆ ವ್ಯಾಕುಲತೆ ಇದ್ದರೆ ಭಗವಂತ ನಮ್ಮೆದುರು ಬರ್ತಾನೆ ಅನ್ನೋದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುವಂತಹ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಒಬ್ಬ ಹುಡುಗನಿದ್ನಂತೆ. ಆತ ಪ್ರತಿನಿತ್ಯ ಶಾಲೆಗೆ ಹೋಗಬೇಕಿತ್ತು. ಶಾಲೆ ಪಕ್ಕದ ಊರಿನಲ್ಲಿದೆ. ಆ ಊರಿಗೆ ಹೋಗುವಾಗ ದಟ್ಟವಾದ ಕಾಡನ್ನು ದಾಟಿ ಹೋಗಬೇಕಿತ್ತು. ಆತನಿಗೆ ಹೆದರಿಕೆ ಆಗ್ತಿತ್ತು. ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಅಮ್ಮನ ಬಳಿ ಅಳುತ್ತಿದ್ದ. ಅಮ್ಮನಾದರೂ ಆತನಿಗೆ ಸಮಾಧಾನವನ್ನು ಹೇಳಿ, ಕಾಡಿನಲ್ಲಿ ಹೋಗುವಾಗ ನಿನಗೇನಾದರೂ ಹೆದರಿಕೆ ಆದರೆ ಮಧುಸೂದನ ಎಂದು ಕರೆ, ಆತ ನಿನ್ನ ಅಣ್ಣ, ಬಂದು ನಿನ್ನನ್ನು ಕಾಡನ್ನು ದಾಟಿಸಿಕೊಡ್ತಾನೆ ಅಂತ ಹೇಳಿದ್ಲು. ಆ ಹುಡುಗ ಒಂದು ಬಾರಿ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರುವಾಗ ತುಂಬ ಹೆದರಿಕೆ ಆಯಿತು. ಆಗ ಅಳುತ್ತಾ, ಮಧುಸೂದನ ಅಣ್ಣ ಎಲ್ಲಿದ್ದೀಯಾ ಬಾ ಅಂತ ಕರೆದ. ಯಾರೂ ಬರಲಿಲ್ಲ. ಆನಂತರ ಅವನಿಗೆ ದುಃಖ ಹೆಚ್ಚುತ್ತಾ ಹೋಯಿತು. ಅತ್ಯಂತ ದುಃಖದಿಂದ ಆರ್ತನಾಗಿ, ಅಣ್ಣ ಎಲ್ಲಿದ್ದೀಯಾ ಬಾ, ನನಗೆ ಅತೀವ ಹೆದರಿಕೆ ಆಗ್ತಾ ಇದೆ ಅಂತ ದುಃಖದಿಂದ ವ್ಯಾಕುಲನಾಗಿ ಬೇಡಿಕೊಂಡ. ಈತನ ಬೇಡಿಕೆಯನ್ನ, ಈತನ ಕರೆಯನ್ನ ಭಗವಂತನಿಂದ ನಿರಾಕರಿಸೋದಕ್ಕಾಗಲಿಲ್ಲವಂತೆ. ಭಗವಂತ ಹುಡುಗನ ವೇಷದಲ್ಲಿ ಪ್ರತ್ಯಕ್ಷನಾಗಿ, ನಾನಿಲ್ಲಿದ್ದೀನಿ ಅಂತ ಮರದ ಮರೆಯಿಂದ ಬಂದು ಈತನನ್ನ ಕಾಡಿನ ಕೊನೆಯವರೆಗೂ ಕೂಡ ಕಳಿಸಿ ಬಂದನಂತೆ. ಹಾಗೆಯೇ ನೀನು ಯಾವಾಗ ಕರೆಯುತ್ತೀಯೋ ಆವಾಗ ಬರ್ತೀನಿ, ಹೆದರಬೇಡ ಅಂತ ಮಾತನ್ನು ಕೊಟ್ಟು ಹೋದನಂತೆ. ಹೀಗೆ ಮಗುವಿಗಿರುವಷ್ಟು ಶ್ರದ್ಧೆ ವ್ಯಾಕುಲತೆ ಇದ್ದರೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಬಹುದು. ನಾವು ಕೂಡ ಭಗವಂತನ ಕುರಿತಾಗಿ ಅಷ್ಟೊಂದು ಅನನ್ಯ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳೋಣ. ಧನ್ಯವಾದಗಳು.